ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ದೇವತಾಯ ನಮಃ ಭಾರತೀಸಾಯ ನಮಃ. ಎಲ್ಲ ಸದ್ಭಕ್ತರಲ್ಲಿ ನಮ್ಮದೊಂದು ಆದೇಶ. ಆಷಾಢ ಮಾಸ ಶುಕ್ಲ ಪಕ್ಷದ ರೇವತಿ ನಕ್ಷತ್ರದ ಸಪ್ತಮಿ ತಿಥಿಯ ಇವತ್ತಿನ ಮಹಾಪರ್ವ ಕಾಲದಲ್ಲಿ ನಾವು ಬೆಂಗಳೂರು ಮಹಾನಗರದಲ್ಲಿ ಚಾಮರಾಜಪೇಟೆಯಲ್ಲಿ ಇರತಕ್ಕಂತಹ ರಾಯ ಛತ್ರ ಮತ್ತು ಮಕ್ಕಳ ಕೂಟ ಅದರ ಬಳಿ ಇರತಕ್ಕಂತಹ ಆಗಮಿಕ ಭವನದಲ್ಲಿ ನಾವು ಚಾತುರ್ಮಾಸ್ಯ ವ್ರತವನ್ನು ಪ್ರಾರಂಭ ಮಾಡಿಬಿಟ್ಟಿದ್ದೇವೆ. ಚಾತುರ್ಮಾಸ್ಯದಲ್ಲಿ ಏನು ವಿಶೇಷ ಅಂತಂದರೆ, ಧರ್ಮ, ಅರ್ಥ, ಕಾಮ, ಮೋಕ್ಷ ಈ ನಾಲ್ಕನ್ನು ಭಗವಂತ ವಿಶೇಷವಾಗಿ ಈ ತಿಂಗಳಲ್ಲಿ ಕೊಡುತ್ತಾನೆ. ಯಾಕಂದರೆ ಈ ಭೂಮಿಯ ಮೇಲೆ ಎಲ್ಲ ಯತಿಗಳು, ಎಲ್ಲ ಸನ್ಯಾಸಿಗಳು, ಎಲ್ಲ ಪಾರಿವ್ರಾಜಕರು, ಹಾಗೆಯೇ ಕೆಲವು ಗೃಹಸ್ಥರು ಕೂಡ ಈ 4 ತಿಂಗಳುಗಳ ಕಾಲ ಲೌಕಿಕ ವ್ಯವಹಾರದಿಂದ ದೂರವಿದ್ದು ಅಲೌಕಿಕವಾಗಿರ್ತಕ್ಕಂತಹ ಪರಮಾತ್ಮನ ವಿಚಾರಧಾರೆಯಲ್ಲಿ ಸದಾ ನಿರತರಾಗಿ ಭಗವಂತನ ಅನುಗ್ರಹವೆಂಬ ಕೃಪಾ ಸಮುದ್ರದಲ್ಲಿ ಅವಗಾಹನ ಮಾಡುತ್ತಾ ದೇವರಲ್ಲಿ ಅನವರತ ಬೇಡುವಂತಹ ದಿವ್ಯ ಕಾಲ ಇದು. ನಿಮ್ಮ ಗ್ರಾಮದ ಬಳಿಯೋ ಅಥವಾ ಯಾವುದೋ ಊರಿನಲ್ಲಿಯೋ ಯಾವುದೇ ಯತಿಗಳು ಕೂತ್ಕೊಂಡಿರಿ, ಅವರು ಶೈವರಿರಬಹುದು ಅಥವಾ ಶಾಂಕರರಿರಬಹುದು, ಮಾಧ್ವರು ಇರಬಹುದು, ರಾಮಾನುಜೀಯರಿರಬಹುದು, ಜೈನ ಸನ್ಯಾಸಿಗಳಿರಬಹುದು, ಯಾವುದೇ ಸ್ವಾಮಿಗಳು ಕೂತಿದ್ದರೂ ಕೂಡ ಪ್ರತಿಯೋರ್ವರು ಹೋಗಿ ಅವರ ದರ್ಶನ ತಗೊಂಡು ನಿಮ್ಮ ಕೈಲಿ ಭಗವಂತ ಏನು ಶಕ್ತಿ ಕೊಟ್ಟಿದ್ದಾನೋ ನಮಗೆ ಗೊತ್ತಿಲ್ಲ. ಯತಿಗಳು ತಮ್ಮ 24 ತಾಸಲ್ಲಿ 23 ತಾಸನ್ನ ನಿಮಗೋಸ್ಕರ, ನಿಮ್ಮ ಕಲ್ಯಾಣಕ್ಕೋಸ್ಕರ, ನಿಮ್ಮ ಉದ್ಧಾರಕ್ಕೋಸ್ಕರ ಜಗತ್ಪತಿಯಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. 1 ಗಂಟೆಗಳ ಕಾಲ ಈ ದೇಹವನ್ನು ಉಳಿಸ್ಕೋಬೇಕು ಅಂತ ಹೇಳಿ ಉದರಂ ಪೋಷಣೆಗೋಸ್ಕರ ನಿಮ್ಮಲ್ಲಿ ಭಿಕ್ಷಾಂದೇಹಿ ಅಂತ ಕೇಳು. ಹಾಗಾಗಿ ನೀವೆಲ್ಲರೂ ನಿಮ್ಮ ಊರಲ್ಲಿರ್ತಕ್ಕಂಥ ಯತಿಗಳ ಸೇವೆಯನ್ನ ಯಥಾಶಕ್ತಿ ಯಥಾಮತಿ ಮಾಡಬೇಕು ಅಂತ ನಾನು ನಿಮಗೆ ಆದೇಶ ಮಾಡ್ತಾ ಇದ್ದೆ. ಇವತ್ತಿನ ವಿಶೇಷ ಏನು ಅಂದರೆ, ಇವತ್ತು ವ್ಯಾಸ ಪೂಜೆಯನ್ನ ನಾವು ಮಾಡಿದ್ದೇವೆ. ಹಾಗೆಯೇ ಎಲ್ಲ ಮಠಾಧೀಶರು ಕೂಡ, ಬಿಡಿ ಸನ್ಯಾಸಿಗಳು ಕೂಡ ಪ್ರತಿಯೋರ್ವರು ವೇದವ್ಯಾಸ ದೇವರನ್ನ ಆವಾಹಿಸಿ ಪೂಜೆ ಮಾಡ್ತಾರೆ. ಗುರು ಪಂಚಕ ಅಂತಿದೆ, ವಿಷ್ಣು ಪಂಚಕ ಅಂತಿದೆ. 5 ಜನಗಳು ಎಲ್ಲರೂ ದಿಕ್ಪಾಲಕರನ್ನು ಕುರಿತು ಈ ಅಕ್ಷತೆಯಲ್ಲಿ ಆವಾಹನೆ ಮಾಡಿದ್ದೆ. ಕ್ಷತಿ ಅಂದರೆ ನಾಶ, ಅಕ್ಷತ ಅಂದರೆ ನಾಶವಿಲ್ಲದ್ದು. ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮ ಪರ್ವಕಾಲ ಇದು. ಎಷ್ಟೋ ಜನಕ್ಕೆ ಬುದ್ಧಿಶಕ್ತಿ ಇರೋದಿಲ್ಲ, ತಲೆ ಓಡೋಲ್ಲ, ಓದಿದ್ದು ನೆನಪಿರೋಲ್ಲ. ಅಂಥವರೆಲ್ಲರೂ ಕೂಡ ಶೃಂಗೇರಿಗಾದರೂ ಹೋಗಬಹುದು. ಕೂಡಲಿ ಶೃಂಗೇರಿಯಲ್ಲಿ ನಮ್ಮ ಜಗದ್ಗುರುಗಳು ಕೂಡ ಅನುಷ್ಠಾನಕ್ಕೆ ಕೂತಿದ್ದಾರೆ. ಹಾಗೆ ಮಾಧ್ವಯತಿಗಳು ಕೂಡ, ಉತ್ತರಾದಿ ಮಠದ ಸ್ವಾಮಿಗಳವರು ಧಾರವಾಡದಲ್ಲಿ ವ್ರತವನ್ನು ಆರಂಭ ಮಾಡಿದ್ದಾರೆ. ಹೀಗೆ ಬೇರೆ ಬೇರೆ ಸ್ವಾಮಿಗಳು ಎಲ್ಲೆಲ್ಲಿ ಕೂತಿದ್ದಾರೋ ಆ ಜಾಗಕ್ಕೆ ಹೋಗಿ ವ್ಯಾಸಾಕ್ಷತೆ ಅಂತ ಹೇಳ್ತಾರೆ. ಏನು ಹೇಳಿ? ವ್ಯಾಸಾಕ್ಷತೆ. ವೇದವ್ಯಾಸ ದೇವರ ಈ ಮಂತ್ರಾಕ್ಷತೆಯನ್ನ ನೀವು ತಗೊಳ್ಳಿ. ನನ್ನ ಹತ್ರವೇ ಬರ್ರಿ ಅಂತ ನಾನು ಕರೀತಾ ಇಲ್ಲ. ಎಲ್ಲೆಲ್ಲಿ ಯತಿಗಳಿದ್ರು ಕೂಡ ಅಲ್ಲಿ ಹೋಗಿ ಅವರ ದರ್ಶನ ಮಾಡಿ, ಅವರ ಸೇವೆ ಮಾಡಿ, ಭಿಕ್ಷಾವಂದನೆ, ಅವರಿಗೆ ಭಿಕ್ಷೆಯನ್ನು ಕೊಟ್ಟು ಅವರ ಭಿಕ್ಷೆಯಲ್ಲಿ ನೀವು ಕೂಡ ಬದುಕಬೇಕು. ಆದ್ದರಿಂದ ಈ ವ್ಯಾಸಾಕ್ಷತೆಯನ್ನು ನಾವು ಅಭಿಮಂತ್ರಿಸಿ ತಯಾರು ಮಾಡಿ ಇಟ್ಟಿರುತ್ತೇವೆ. ಈ 2 ತಿಂಗಳ ಕಾಲ ಬೆಂಗಳೂರು ಮಹಾನಗರದಲ್ಲಿ ಆಧ್ಯಾತ್ಮಿಕ ಭವನದಲ್ಲಿ ಪ್ರತಿನಿತ್ಯವೂ ಭದ್ರರಾಮಚಂದ್ರ ದೇವರ ಪೂಜೆ ನಡೆಯುತ್ತೆ, ವೇದವ್ಯಾಸ ದೇವರ ಪೂಜೆ ನಡೆಯುತ್ತೆ.
ಸಂಜೆಯ ಕಾಲದಲ್ಲಿ ದೀಪೋತ್ಸವ ನಡೆಯುತ್ತೆ. ಬಹಳ ವಿಶೇಷವಾಗಿರ್ತಕ್ಕಂತಹ ಬಹು ಪುರಾತನ ಕಾಲದ ಸಚ್ಚಿದಾನಂದ ವಿಗ್ರಹಗಳು ಇಲ್ಲಿ ಪೂಜೆಗೊಳ್ಳುತ್ತವೆ. ದೊಡ್ಡ ದೊಡ್ಡ ಮಹನೀಯರು ಯತಿಗಳು ಪೂಜೆ ಮಾಡಿದಂಥ ಶಾಲಿಗ್ರಾಮಗಳ ಅರ್ಚನೆ ನಡೆಯುತ್ತೆ. ಶಾಲಿಗ್ರಾಮದ ತೀರ್ಥ ತಗೊಂಡ್ರೆ ಸಾಕು, ಎಷ್ಟೋ ಜನ್ಮದ ಕಂಠಗಳು ಪರಿಹಾರ ಆಗುತ್ತೆ, ಮೈಯಲ್ಲಿರ್ತಕ್ಕಂಥ ರೋಗ ಎಲ್ಲ ಪರಿಹಾರ ಆಗುತ್ತೆ. ವಿಶೇಷವಾಗಿ ಪಾಂಡವರು ಪೂಜೆ ಮಾಡಿರ್ತಕ್ಕಂತಹ ಭದ್ರಕಾಳಿ ದೇವಿ ಇಲ್ಲಿ ವಿರಾಜಮಾನಳಾಗಿದೆ. ವಿಭೀಷಣ ಪೂಜೆ ಮಾಡಿರ್ತಕ್ಕಂತಹ ಶ್ರೀ ಭದ್ರರಾಮಚಂದ್ರ ದೇವರು ಇಲ್ಲಿದ್ದಾರೆ. ಎಲ್ಲ ಮುನಿವೃಂದವು ಪೂಜೆ ಮಾಡಿರ್ತಕ್ಕಂಥ ಪರಶುರಾಮಚಂದ್ರ ದೇವರು ಇಲ್ಲಿದ್ದಾರೆ. ಎಲ್ಲರ ದರ್ಶನಕ್ಕೆ ನೀವು ಬರಬೇಕು. ಪ್ರತಿನಿತ್ಯ ದಾಸವಾಣಿ ಅಂತ ಹೇಳಿ ಇಲ್ಲೊಂದು ಕಾರ್ಯಕ್ರಮವನ್ನು ಅಪ್ಪಾಜಿ ಮಹಾರಾಜರು ಆಯೋಜನೆ ಮಾಡಿದ್ದಾರೆ. ದಾಸವಾಣಿ ಅಂತ ಹೇಳಿದ್ರೆ ಪ್ರತಿ ದಿವಸ ಭಜನಾ ಮಂಡಳಿಯವರು ಇಲ್ಲಿ ಬರ್ತಾರೆ, 5 ಹಾಡುಗಳನ್ನು ಹೇಳುತ್ತಾರೆ. 5 ಹಾಡುಗಳಿಗಿಂತ ಹೆಚ್ಚಿಗೆ ಹೇಳಲಿಕ್ಕೆ ಆಗೋದಿಲ್ಲ. ಆ 5 ಹಾಡುಗಳಲ್ಲಿಯೇ ಒಂದು ಹಾಡನ್ನು ಭೈರವಿ ಅಮ್ಮ ಸೆಲೆಕ್ಟ್ ಮಾಡ್ತಾರೆ. ಮಾಡಿ ಆ ಹಾಡುಗಳನ್ನ ಅವಲೋಕನ ಮಾಡುವಂತ ವಿಷಯ. ಎಷ್ಟೋ ಜನ ತುಂಬಾ ಜನ ಹಾಡ್ತಾರೆ ಕಡೆಗೆ ಅದರ ಅರ್ಥ ಗೊತ್ತು ಕೇಳ್ಬಿಟ್ರೆ ಆಡ್ಕೊಂಡು ಎದ್ದು ಹೋಗ್ಬಿಡ್ತಾರೆ. ಹಾಡೋದು ಬೇರೆ, ಆಡ್ಕೊಳ್ಳೋದು ಬೇರೆ, ಏನೇನೋ ಕೇಳ್ತಾರೆ ಕಂಡ್ರಿ. ಹಾಗಾಕೋಲ್ ಅರ್ಥಾನುಸಂಧಾನ ಮಾಡಿಕೊಂಡೇ ನಾವು ಭಗವಂತನನ್ನ ಸ್ಮರಣೆ ಮಾಡಿದಾಗ ವಿಶೇಷವಾಗಿ ದೇವರ ಅನುಗ್ರಹ ನಮಗಾಗುತ್ತೆ. ಆದ್ರಿಂದ ಕನ್ನಡದಲ್ಲಿಯೇ ಇದೆ ಹಾಡುಗಳೆಲ್ಲವೂ ಕೂಡ. ಅಂತ ಹಾಡುಗಳಲ್ಲಿ ಅದೆಷ್ಟೋ ಗಹನವಾಗಿರ್ತಕ್ಕಂಥ ರಹಸ್ಯವಾಗಿರ್ತಕ್ಕಂತಹ ವೇದಾಂಗಗಳ ಅರ್ಥಗಳನ್ನ, ಉಪನಿಷತ್ತುಗಳನ್ನ ತುಂಬಿಸಿಬಿಟ್ಟಿದ್ದಾರೆ ದಾಸರುಗಳು. ಹೀಗಾಗಿ ಪ್ರತಿನಿತ್ಯವೂ ಇಲ್ಲಿ ಚಾತುರ್ಮಾಸ್ಯದ ಈ ಅವಧಿಯಲ್ಲಿ ದಾಸವಾಣಿಯಲ್ಲಿ ಪ್ರಶ್ನೆಗಳು ನಡೆಯುತ್ತೆ. ಎಲ್ಲಾ ಬ್ರಾಹ್ಮಣರು ಬರಬೇಕು, ಎಲ್ಲಾ ವರ್ಗದ ಬ್ರಾಹ್ಮಣರು ಬರಬೇಕು. ಬ್ರಾಹ್ಮಣರು ಬರಬೇಕು, ಬೇರೆಯವರು ಬರಬಾರದು ಅಂತ ಅರ್ಥ ಅಲ್ಲ. ಬ್ರಾಹ್ಮಣ ಶಬ್ದಕ್ಕೆ ಅರ್ಥ ಜಾತಿ ಅಂತಲ್ಲ, ಬ್ರಹ್ಮಜ್ಞಾನದ ಇಚ್ಛೆ ಉಳ್ಳವರೆಲ್ಲರೂ ಬ್ರಾಹ್ಮಣರೇ. ಬ್ರಹ್ಮಜ್ಞಾನ ಅಂದ್ರೇನು? ತುಂಬ ಸುಖವಾಗಿರಬೇಕು, ತುಂಬ ಆನಂದವಾಗಿರಬೇಕು, ನಿತ್ಯ ನಿರ್ವಿಕಾರ ಸ್ವರೂಪದಲ್ಲಿರಬೇಕು ಅಂತ ಯಾರ್ಯಾರು ಇಷ್ಟಪಟ್ಟಿದ್ದಾರ ಅವರೆಲ್ಲ ಬ್ರಾಹ್ಮಣರು. ಅವರೆಲ್ಲರೂ ಬಂದು ಭೈರವಿ ಅಮ್ಮನವರ ದರ್ಶನ ತಗೊಂಡಿದ್ದಾಗುತ್ತೆ. ವ್ಯಾಸಾಕ್ಷತೆ ತುಂಬ, ಇಂಗ್ಲೀಷಲ್ಲಿ ಹೇಳಬೇಕಂತ ತುಂಬ ಪವರ್ಫುಲ್ ಅಲ್ವಾ? ಇಂಥ ವ್ಯಾಸಾಕ್ಷತೆಯನ್ನು ನಾವು ಕೊಡ್ತೇವೆ. ವಿದ್ಯಾರ್ಥಿಗಳಿಗೆ ಒಳ್ಳೆ ಸುವರ್ಣಾವಕಾಶ ಅಂತ ಹೇಳ್ತಾ, ಸಚ್ಚಿದಾನಂದ ಪರಮಾತ್ಮನಾಗಿರ್ತಕ್ಕಂಥ ಭಾರ್ಗವ ರಾಮಚಂದ್ರ ದೇವರ ಪಾದಾರವಿಂದಗಳಲ್ಲಿ ನನ್ನ 2 ವಾಕ್ಪುಷ್ಪಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು. ಜೈ ಶ್ರೀ ಮಹಾಕಾಲ್. ವಿಶ್ವಮಾತಾ ಗೋಮಾತಾ.